ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಅಕ್ಟೋಬರ್ 27, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ಲಾ ಎಕ್ಸಲೆನ್ಸ್ ಕಡೆಯಿಂದ ಮತ್ತೊಮ್ಮೆ ನಿಮಗೆ ನೆನಪಿಸ್ತಾ ಇದ್ದೀವಿ, ಕನ್ನಡದ ಐಚ್ಛಿಕ ವಿಷಯದ ವಿಶೇಷ ತರಗತಿಗಳು ಆರಂಭ ಆಗಲಿದೆ. 28 ಅಕ್ಟೋಬರ್ 2021 ಇಂದ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಹಾಗೂ ಪ್ರೊಫೆಸರ್ ಆಯುಷಾ ಯುಟಿ ಅವರ ಕೆಳಗೆ ಈ ವಿಶೇಷ ತರಗತಿಗಳಲ್ಲಿ ನಿಮಗೆ 1-on-1 ಮೆಂಟರ್ಶಿಪ್ ಕೊಡಲಾಗುತ್ತೆ, ಡೀಟೇಲ್ ನೋಟ್ಸ್ ಕೊಡಲಾಗುತ್ತೆ, ಹಳೆ ಕ್ವಶನ್ ಪೇಪರ್ಗಳನ್ನ ಡಿಸ್ಕಸ್ ಮಾಡಲಾಗುತ್ತೆ, ಆನ್ಸರ್ ರೈಟಿಂಗ್ನ ಹೇಳ್ಕೊಡಲಾಗುತ್ತೆ, ಹಾಗೆ ಟೆಸ್ಟ್ ಸೀರೀಸ್ ವಿತ್ ಗೈಡೆನ್ಸ್ನ ಕಂಡಕ್ಟ್ ಮಾಡಲಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂಥ ನಂಬರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತಿನ ಮುಖ್ಯ ಆರ್ಟಿಕಲ್ಸ್ ಕಡೆ ಹೋಗೋಕ್ಕಿಂತ ಮುಂಚೆ 22 ಅಕ್ಟೋಬರ್ ಸಂಚಿಕೆ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ವಿಚ್ ಆಫ್ ದೀಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಇಲ್ಲಿ 3 ನ್ಯಾಷನಲ್ ಪಾರ್ಕ್ಸನ್ನು ಹಾಗೂ ಅವು ಯಾವ ರಾಜ್ಯಗಳಲ್ಲಿದೆ ಅನ್ನೋದನ್ನು ಕೊಡಲಾಗಿದೆ. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಉತ್ತರ ಪ್ರದೇಶ್, ಕಾಜಿರಂಗ ಅಸ್ಸಾಂ, ನಾಮದಾಫಾ ಹಿಮಾಚಲ್ ಪ್ರದೇಶ್. ಕಾಜಿರಂಗ ಅಸ್ಸಾಮಲ್ಲಿದೆ ಅಂತ ನಾವು ಅವತ್ತಿನ ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡಿದ್ವಿ, ಹಾಗಾಗಿ ಇದು ಕರೆಕ್ಟ್ ಆಗಿರುವಂಥದ್ದು. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ನಿಮಗೆ ಉತ್ತರಾಖಂಡಲ್ಲಿ ಇರುವಂಥದ್ದು, ಹಾಗೆ ನಾಮದಾಫಾ ನ್ಯಾಷನಲ್ ಪಾರ್ಕ್ ನಿಮಗೆ ಅರುಣಾಚಲ್ ಪ್ರದೇಶಲ್ಲಿ ಇರುವಂಥದ್ದು. ಹಾಗಾಗಿ ಎರಡನೇದಷ್ಟೇ ಸರಿ, ಇಲ್ಲಿ ಉತ್ತರ C2 ಓನ್ಲಿ. ಇವತ್ತಿನ ದಿನಪತ್ರಿಕೆಯಿಂದ ಚರ್ಚೆ ಮಾಡ್ತಾ ಇರುವಂಥ ಮೊದಲನೇ ಆರ್ಟಿಕಲ್ ಹಾಗೂ ಮುಖ್ಯವಾಗಿರುವಂಥ ಆರ್ಟಿಕಲ್ ಸೆಂಟರ್ ಪ್ಲಾನ್ಸ್ ಟು ಮೊಬೈಲ್ ಹಾಸ್ಪಿಟಲ್ಸ್. ಇದು ನಿಮ್ಮ UPSC ಹಾಗೂ KPSC ಸಿಲೆಬಸ್, ಪ್ರಿಲಿಮ್ ಸಿಲೆಬಸ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ ಟು ಗವರ್ನೆನ್ಸ್ಗಳಿಗೆ ತುಂಬ ಮುಖ್ಯವಾಗಿರುವಂಥ ಆರ್ಟಿಕಲ್. ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಅಂತ ಒಂದು ಹೊಸ ಮಿಷನನ್ನು ಸರ್ಕಾರ ಲಾಂಚ್ ಮಾಡಿದೆ. ಇದು ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇರುವಂಥದ್ದು. ಈ ಮಿಷನ್ ಕೆಳಗೆ ಏನೇನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಾವೀಗಾಗಲೇ ಆಯುಷ್ಮಾನ್ ಭಾರತ್ ಬಗ್ಗೆ ಚರ್ಚೆ ಮಾಡಿದ್ವಿ ಇದಕ್ಕೂ ಮುಂಚೆ. ನಮ್ಮ ದೇಶದ ಒಂದು ಹೆಲ್ತ್ ಕೇರ್ ಅಂತ ಹೇಳಿದಾಗ ಪ್ರೈಮರಿ ಹೆಲ್ತ್ ಕೇರ್, ಸೆಕೆಂಡರಿ ಹೆಲ್ತ್ ಕೇರ್, ಟರ್ಷರಿ ಹೆಲ್ತ್ ಕೇರ್ ಅಂತ ಹೇಳ್ತೀವಿ. ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗೋದು ನಮ್ಮ PHC ಸಬ್ ಸೆಂಟರ್ಸ್, ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್. ಅದರ ನಂತರ ಸೆಕೆಂಡರಿ ಹೆಲ್ತ್ ಲೆವೆಲ್ಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳು, ಅದರ ನಂತರ ಸೂಪರ್ ಸ್ಪೆಷಾಲಿಟಿ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು. ಇಲ್ಲಿ ನಮ್ಮ ಹೆಲ್ತ್ ಕೇರ್ನ ಈ ಸಿಸ್ಟಮ್ ಒಳಗೆ ಏನು ಸಮಸ್ಯೆ ಇತ್ತು ಅಂತಂದರೆ, ಪ್ರೈಮರಿ ಹೆಲ್ತ್ ಕೇರ್ ಸಿಸ್ಟಮ್ ಒಳಗೆ ಏನೇನು ಇರಬೇಕಿತ್ತು ಅಂದರೆ ಅಲ್ಲಿ ತುಂಬ ಬೇಸಿಕ್ ಸರ್ವಿಸಸ್, ಮೆಟರ್ನಿಟಿ ಸರ್ವಿಸಸ್, ಇಮ್ಯುನೈಸೇಷನ್, ಇದನ್ನು ಬಿಟ್ಟು ಜಾಸ್ತಿ ಸರ್ವಿಸಸ್ನ ಪ್ರೊವೈಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗೆ ಸೆಕೆಂಡ್ರಿ ಹಾಗೂ ಟರ್ಷರಿ ಹೆಲ್ತ್ ಕೇರ್ ಸಿಸ್ಟಮ್ ಒಳಗೆ ವೆಚ್ಚ ತುಂಬ ಖರ್ಚಾಗ್ತಾ ಇತ್ತು. ಹಾಗಾಗಿ ಜನರ ಕೈಯಿಂದ ಜಾಸ್ತಿ ನಾವೇನು ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ ಅದಾಗ್ತಾ ಇತ್ತು. ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಾವು ಆಯುಷ್ಮಾನ್ ಭಾರತ್ ಮಿಷನನ್ನು ಲಾಂಚ್ ಮಾಡಿ ನಾವೇನು ಬೇಸಿಕ್ ಸರ್ವಿಸಸ್ ಕೊಡ್ತಾ ಇದ್ವಿ PHCಗಳಲ್ಲಿ, ಸಬ್ ಸೆಂಟರ್ಸ್ಗಳಲ್ಲಿ, ಅದರ ಜೊತೆಗೆ ಬೇರೆ ಸರ್ವಿಸಸ್ ಕೂಡ BP, ಶುಗರ್, ಈ ರೀತಿ ಏನು ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಇದೆ ಅವುಗಳನ್ನ ಸ್ಕ್ರೀನ್ ಮಾಡೋದು, ಪ್ರಿವೆಂಟ್ ಮಾಡೋದು, ಕಂಟ್ರೋಲ್ ಮಾಡೋದು, ಓರಲ್ ಕೇರ್ ಇರ್ಬೋದು, ಪ್ಯಾಲಿಯೇಟಿವ್ ಕೇರ್ ಇರ್ಬೋದು, ಹೀಗೆ ನಾನಾ ರೀತಿಯ ಕೇರನ್ನು ನಾವು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ ಒಳಗೆ ಅಳವಡಿಸಿದ್ದೀವಿ. ಈಗ ವೆಚ್ಚ ಜಾಸ್ತಿ ಸೆಕೆಂಡ್ರಿ ಹಾಗೂ ಟರ್ಷರಿ ಹೆಲ್ತ್ ಕೇರಲ್ಲಿ ಅಂತ ಹೇಳಿದ್ವಲ್ವಾ, ಹಾಗಾಗಿ ಅದಕ್ಕಾಗಿ ನಾವು ಇನ್ಶೂರೆನ್ಸ್ ಸ್ಕೀಮನ್ನು, ನ್ಯಾಷನಲ್ ಹೆಲ್ತ್ ಪ್ರೊಟೆಕ್ಷನ್ ಸ್ಕೀಮನ್ನು ಅಳವಡಿಸಿದ್ದೀವಿ. ಇದನ್ನೇ ಜನ ಆರೋಗ್ಯ ಯೋಜನೆ ಅಂತ ಕೂಡ ಕರೀತಾರೆ. ಸೊ ಇದು ಆಯುಷ್ಮಾನ್ ಭಾರತ್ 2018 ಲಾಂಚ್ ಆಗಿದ್ದು. ಅದರ ನಂತರ ಇತ್ತೀಚೆಗಷ್ಟೇ ನಾವು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಬಗ್ಗೆ ಕೂಡ ತಿಳ್ಕೊಂಡಿದ್ವಿ. ನಿಮಗೆ ನೆನಪಿದ್ರೆ ಡಿಜಿಟಲ್ ಎಕೋಸಿಸ್ಟಮ್ನ ಇದ್ರ ಕೆಳಗೆ ನಾವು ಕ್ರಿಯೇಟ್ ಮಾಡ್ತಾ ಇದ್ವಿ. ಅಂದರೆ ಪೇಷಂಟ್ಗೆ ಒಂದು ಹೆಲ್ತ್ ID ಅಂತ ಕೊಟ್ಟು ಅವರ ರೆಕಾರ್ಡ್ಸ್ನ ಮೇಂಟೈನ್ ಮಾಡೋದು, ಅವರ ಪರ್ಸನಲ್ ಹೆಲ್ತ್ ರೆಕಾರ್ಡ್ಸ್ನ ಅವರ ಕನ್ಸೆಂಟಿಂದ ಮೇಂಟೈನ್ ಮಾಡೋದು, ಡಾಕ್ಟರ್ನ ನಾವು ಆನ್ಲೈನ್ ಕನ್ಸಲ್ಟ್ ಮಾಡೋದು, ಟೆಲಿಮೆಡಿಸಿನ್ನ ಮೂಲಕ ಡಾಕ್ಟರ್ ತಮ್ಮ ಮಾಹಿತಿಯನ್ನು ಡಾಕ್ಟರ್ ಮೂಲಕ ಹಾಕುವಂಥದ್ದು, ಹಾಸ್ಪಿಟಲ್ಗಳು ತಮ್ಮ ಹಾಸ್ಪಿಟಲ್ ಬಗ್ಗೆ, ಸೌಕರ್ಯಗಳ ಬಗ್ಗೆ ಹೆಲ್ತ್ ಫೆಸಿಲಿಟಿ ರಿಜಿಸ್ಟ್ರಿ ಅಂತ ರಿಜಿಸ್ಟರ್ ಮಾಡ್ಕೊಳ್ಳೋವಂಥದ್ದು. ಈ ರೀತಿ ಒಂದು ಹೆಲ್ತ್ ಎಕೋಸಿಸ್ಟಮ್ನ ನಾವು ಡಿಜಿಟಲಿ ಕ್ರಿಯೇಟ್ ಮಾಡ್ತಾ ಇದ್ವಿ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಕೆಳಗೆ. ನಾವೀಗ ಚರ್ಚೆ ಮಾಡ್ತಾ ಇರುವಂಥ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಒಳಗೆ ನಾವು ಮುಖ್ಯವಾಗಿ ಆರೋಗ್ಯ ವ್ಯವಸ್ಥೆಗೆ ಬೇಕಾಗುವಂಥ 3 ಸೌಕರ್ಯಗಳ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀವಿ. ಕಳೆದ 2 ವರ್ಷಗಳಲ್ಲಿ ನಾವು ಕೋವಿಡ್ ಸಾಂಕ್ರಾಮಿಕ ಬಂದಾಗ ನೋಡಿರೋದೇನಂತಂದರೆ, ಯಾವ ರಾಜ್ಯಗಳಲ್ಲಿ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ವೀಕ್ ಆಗಿತ್ತು ಅವುಗಳಿಗೆ ತುಂಬ ಕಷ್ಟ ಆಯಿತು, ಅಲ್ಲಿ ತಡೆಗಟ್ಟೋದು ಕಷ್ಟ ಆಯಿತು, ಪ್ರೈವೇಟ್ ಸೆಕ್ಟರ್ ಮೇಲೆ ಬರ್ಡನ್ ಜಾಸ್ತಿ ಆಯಿತು. ಅದನ್ನು ಅಂದರೆ ನಾವು ಪ್ರೈವೇಟ್ ಸೆಕ್ಟರ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಅನ್ನೋದು ಅರ್ಥ ಆಯಿತು. ಸೊ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಸರ್ಕಾರ ಫೋಕಸ್ ಮಾಡೋದು ಇಂಪಾರ್ಟೆಂಟ್ ಅನ್ನೋದು, ಹಾಗೂ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ ಏನಿದೆ ಅದನ್ನು ತುಂಬುವಂಥದ್ದು ಹಾಗೂ ನೆಟ್ವರ್ಕ್ನ ಬಲಪಡಿಸೋದು ತುಂಬ ಮುಖ್ಯ ಅನ್ನೋದು ನಮಗೆ ತಿಳಿದು ಬಂದಿದೆ. ಅದನ್ನೇ ಈಗ ಈ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ನ ಮೂಲಕ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದಿನ 4-5 ವರ್ಷಗಳಲ್ಲಿ ನಾವು ಗ್ರಾಮದಿಂದ ಬ್ಲಾಕ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಪ್ರಾದೇಶಿಕವಾದ ಹಂತದಲ್ಲಿ, ರಾಷ್ಟ್ರೀಯ ಹಂತದಲ್ಲಿ, ಎಲ್ಲ ಹಂತದಲ್ಲೂ ಕೂಡ ಕ್ರಿಟಿಕಲ್ ಹೆಲ್ತ್ ಕೇರ್ ನೆಟ್ವರ್ಕನ್ನು ಬಲಪಡಿಸೋದಕ್ಕೆ ಅಂತ 64,000 ಕೋಟಿಯಷ್ಟು ಹಣವನ್ನು ಈಗಾಗಲೇ ಔಟ್ಲೇಯನ್ನು ಇಡಲಾಗಿದೆ. ಬೇರೆ ಬೇರೆ ರೀತಿಯ ಏನು ಗ್ಯಾಪ್ಗಳಿದೆ ಅದನ್ನು ಫಿಲ್ ಮಾಡೋದಕ್ಕೆ ಅಂತ ಈ ಒಂದು ಮಿಷನ್ ಕೆಳಗೆ 3 ಮೇಜರ್ ಆಸ್ಪೆಕ್ಟ್ಸ್ನ ಕವರ್ ಮಾಡಲಾಗ್ತಾ ಇದೆ. ಮೊದಲನೇದು ಕ್ರಿಯೇಷನ್ ಆಫ್ ಎಲಾಬರೇಟ್ ಫೆಸಿಲಿಟೀಸ್ ಫಾರ್ ಡಯಾಗ್ನೋಸ್ಟಿಕ್ಸ್ ಅಂಡ್ ಟ್ರೀಟ್ಮೆಂಟ್. ಅಂದರೆ ಕಾಯಿಲೆಗಳ ಅರ್ಲಿ ಡಿಟೆಕ್ಷನ್ ಆಗೋದಕ್ಕೆ ನಾವೀಗಾಗಲೇ ಏನು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ನ ತೆಗೆದಿದ್ದೀವಿ, ಅವುಗಳಲ್ಲಿ ಹೊಸದಾದ ಅಂದರೆ ಫ್ರೀ ಮೆಡಿಕಲ್ ಕನ್ಸಲ್ಟೇಷನ್, ಫ್ರೀ ಟೆಸ್ಟ್, ಫ್ರೀ ಮೆಡಿಸಿನ್ನ ಕೊಡುವಂಥದ್ದು ಈ ಸೆಂಟರ್ಗಳಲ್ಲಿ.
ಇನ್ನು ಸೀರಿಯಸ್ ಕಾಯಿಲೆಗಳಿಗೆ ಅಂತಾನೆ 35,000 ಹೊಸ ಕ್ರಿಟಿಕಲ್ ಕೇರ್ ರಿಲೇಟೆಡ್ ಬೆಡ್ಸನ್ನು 600 ಡಿಸ್ಟ್ರಿಕ್ಟಲ್ಲಿ ಕೊಡುವಂಥದ್ದು, 125 ಡಿಸ್ಟ್ರಿಕ್ಟ್ಗಳಲ್ಲಿ ಇದರ ರೆಫರಲ್ ಫೆಸಿಲಿಟೀಸ್ನ ಕೊಡುವಂಥದ್ದು. ಇದು ಈ ಮಿಷನ್ನ ಮೊದಲನೇ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಎರಡನೇದು ಟೆಸ್ಟಿಂಗ್ ನೆಟ್ವರ್ಕ್ ಫಾರ್ ಡಯಾಗ್ನಿಸಿಸ್ ಆಫ್ ಡಿಸೀಸಸ್. ಈಗ ಕಾಯಿಲೆಗಳೇನಿರುತ್ತೆ ಅವುಗಳ ಡಯಾಗ್ನಿಸಿಸ್ಗೆ ಅಂದರೆ ಅವನ್ನ ಕಂಡುಹಿಡಿಯೋದಕ್ಕೆ ಟೆಸ್ಟ್ ಏನು ಮಾಡ್ತೀವಿ ನಾವು, ಆ ನೆಟ್ವರ್ಕನ್ನು ನಾವು ಇನ್ನಷ್ಟು ಬಲಪಡಿಸೋದು. ಇಲ್ಲಿ ಬಲಪಡಿಸೋದಂದ್ರೆ ಏನು, ಈ ಒಂದು ಕಾಯಿಲೆಗಳನ್ನ ಡಯಾಗ್ನಿಸಿಸ್ ಮಾಡೋದಕ್ಕೆ ಏನು ಮೂಲಸೌಕರ್ಯದ ಅವಶ್ಯಕತೆ ಇರುತ್ತೆ ಅದನ್ನು ನಾವು ಪ್ರೊವೈಡ್ ಮಾಡುವಂಥದ್ದು. 730 ಡಿಸ್ಟ್ರಿಕ್ಟ್ಗಳಿಗೆ ಇಂಟಿಗ್ರೇಟೆಡ್ ಪಬ್ಲಿಕ್ ಹೆಲ್ತ್ ಲ್ಯಾಬ್ಸ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಬ್ಲಾಕ್ ಲೆವೆಲಲ್ಲಿ 3,000 ಬ್ಲಾಕ್ಗಳಿಗೆ ಬ್ಲಾಕ್ ಪಬ್ಲಿಕ್ ಹೆಲ್ತ್ ಯೂನಿಟ್ಸ್ನ ರಚನೆ ಮಾಡಿಕೊಡಲಾಗ್ತಾ ಇದೆ. ಹಾಗೆ ಪ್ರಾದೇಶಿಕವಾಗಿ 5 ರೀಜನಲ್ ನ್ಯಾಷನಲ್ ಸೆಂಟರ್ಸ್ ಫಾರ್ ಡಿಸೀಸ್ ಕಂಟ್ರೋಲ್, 20 ಮೆಟ್ರೋಪಾಲಿಟನ್ ಯೂನಿಟ್ಸ್ ಹಾಗೆ 15 BSL ಲ್ಯಾಬ್ಸ್ನ ಕೂಡ ಈ ಒಂದು ನೆಟ್ವರ್ಕ್ಗಳಲ್ಲಿ ಅಳವಡಿಸಿ ಇನ್ನಷ್ಟು ಬಲಪಡಿಸಲಾಗ್ತದೆ. ಸೊ ಇದು ಎರಡನೇ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಮೂರನೇ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಎಸ್ಪೆಷಲಿ ಪ್ಯಾಂಡಮಿಕ್ಸ್ಗೆ ಸಂಬಂಧಪಟ್ಟಿರುವಂಥ ಏನು ಸ್ಟಡಿ ಇರುತ್ತೆ, ಏನು ರಿಸರ್ಚ್ನ ಅವಶ್ಯಕತೆ ಇರುತ್ತೆ ಅದನ್ನು ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡುವಂಥದ್ದು. ಸೊ ವೈರಲ್ ಡಯಾಗ್ನೋಸ್ಟಿಕ್ ಹಾಗೂ ರಿಸರ್ಚ್ ಲ್ಯಾಬ್ಸ್ ಏನು ಇದಾವೆ ಪ್ರಸ್ತುತ ಅವುಗಳನ್ನ ಬಲಪಡಿಸುವಂಥದ್ದು. ಬಯೋಸೇಫ್ಟಿ ಲೆವೆಲ್ ಲ್ಯಾಬ್ಸ್ನ ಆಪರೇಷನಲೈಸ್ ಮಾಡುವಂಥದ್ದು, 4 ಹೊಸ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಆಫ್ ವಿರಾಲಜಿಯನ್ನು ತೆಗೆಯುವಂಥದ್ದು, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಒನ್ ಹೆಲ್ತ್ ಅಂತ ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ರೀಜನಲ್ ರಿಸರ್ಚ್ ಪ್ಲಾಟ್ಫಾರ್ಮ್ ಫಾರ್ ಸೌತ್ ಏಷ್ಯಾ ಏನಿದೆ ಈ ನೆಟ್ವರ್ಕನ್ನು ಇನ್ನಷ್ಟು ನಾವು ಬಲಪಡಿಸ್ತಾ ಇದ್ದೀವಿ. ಹೀಗೆ ನಾವು ಈ ಮಿಷನ್ನ ಕೆಳಗೆ ಈ 3 ಆಸ್ಪೆಕ್ಟ್ಗಳಿಂದಾಗಿ ಟೆಸ್ಟಿಂಗಿಂದ ಟ್ರೀಟ್ಮೆಂಟಿಂದ ರಿಸರ್ಚ್ ತನಕ ಎಲ್ಲ ವಿಷಯದಲ್ಲೂ ಆರೋಗ್ಯ ವ್ಯವಸ್ಥೆಯಲ್ಲಿ ಏನು ಬೇಕಾಗತ್ತೆ, ಮೂಲಸೌಕರ್ಯ ಬೇಕಾಗತ್ತೆ, ಆ ರೀತಿಯ ಒಂದು ಎಕೋಸಿಸ್ಟಮ್ನ ಕ್ರಿಯೇಟ್ ಮಾಡ್ತಾ ಇದ್ವಿ. ನಮ್ಮ ದೇಶದ ಮೂಲೆ ಮೂಲೆಯಲ್ಲೂ ರಚನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಈ ಮಿಷನ್ನ ಬಗ್ಗೆ ಇನ್ನೂ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾವು ಈ ಆರ್ಟಿಕಲಲ್ಲಿ ಗಮನಿಸ್ಬೋದು. ಮೊದಲನೇ ಬಾರಿಗೆ ಏಷ್ಯಾದಲ್ಲಿ 2 ಕಂಟೈನರ್ ಬೇಸ್ಡ್ ಹಾಸ್ಪಿಟಲ್ಸ್ ಕಾಂಪ್ರಿಹೆನ್ಸಿವ್ ಮೆಡಿಕಲ್ ಫೆಸಿಲಿಟೀಸ್ ಕೊಡೋ ಹಾಗೆ ಎಕ್ವಿಪ್ ಆಗಿರುವಂಥ 2 ಕಂಟೈನರ್ ಬೇಸ್ಡ್ ಹಾಸ್ಪಿಟಲ್ನ ರಚನೆ ಆಗ್ತಾ ಇದೆ. ಒಂದು ಚೆನ್ನೈಯಲ್ಲಿರುತ್ತೆ, ಒಂದು ಡೆಲ್ಲಿಯಲ್ಲಿ ಇರುತ್ತೆ. ದೇಶದಲ್ಲಿ ಎಲ್ಲೇ ಆದರೂ ಏನಾದ್ರು ವಿಪತ್ತು ಆಯಿತು ಅಂತಂದರೆ ರೇಲ್ ಇರ್ಬೋದು, ಏರ್ ಇರ್ಬೋದು, ಇದ್ರ ಮೂಲಕ ನಾವು ಈ ಕಂಟೈನರ್ ಬೇಸ್ಡ್ ಹಾಸ್ಪಿಟಲ್ಸ್ನ ಮೊಬಿಲೈಸ್ ಮಾಡ್ಬೋದು. ಹಾಗಾಗಿ ಅಲ್ಲಿ ಬೇಕಾಗುವಂಥ ಆ ಪರಿಸ್ಥಿತಿಯಲ್ಲಿ ಬೇಕಾಗುವಂಥ ಸೌಕರ್ಯಗಳನ್ನ ನಾವು ಪ್ರೊವೈಡ್ ಮಾಡ್ಬೋದು. ವಿಪತ್ತು ಅಂತ ಏನು ಕರಿತೀವಿ, ಸಾಂಕ್ರಾಮಿಕ ಕೂಡ ಒಂದು ವಿಪತ್ತು ಅಲ್ವಾ, ಆ ರೀತಿ ಏನಾದ್ರು ಇನ್ಫೆಕ್ಷಸ್ ಡಿಸೀಸ್ ಬಂತು ಅಂತಂದರೆ ಅವಾಗೂ ಕೂಡ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ನ ನಾವು ಈ ಕಂಟೈನರ್ ಬೇಸ್ಡ್ ಹಾಸ್ಪಿಟಲ್ಸ್ನ ಮೂಲಕ ಕೊಡೋಕ್ಕೆ ಸಾಧ್ಯ. ಎಸ್ಪೆಷಲಿ ಗಡಿ ಪ್ರದೇಶದಲ್ಲಿ ಪಾಯಿಂಟ್ಸ್ ಆಫ್ ಎಂಟ್ರಿ ಏನಿರುತ್ತೆ ಅಲ್ಲಿಂದ ಇನ್ಫೆಕ್ಷಸ್ ಡಿಸೀಸ್ಗಳು ನಮ್ಮ ದೇಶಕ್ಕೆ ಇಂಪೋರ್ಟ್ ಆಗದಿರೋ ರೀತಿಯಲ್ಲಿ ನಾವು ನೋಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ನಾವು ಚರ್ಚೆ ಮಾಡ್ತಾ ಇರುವಂಥ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಬಗ್ಗೆನೇ ಇವತ್ತಿನ ದಿನಪತ್ರಿಕೆಯಲ್ಲಿ ನಾವು ಇನ್ನೊಂದು ಆರ್ಟಿಕಲ್ನ ಎಡಿಟೋರಿಯಲ್ ಆರ್ಟಿಕಲ್ನ ನೋಡ್ತೀವಿ. ಪ್ರಿಪೇರಿಂಗ್ ಫಾರ್ ಔಟ್ಬ್ರೇಕ್ಸ್. ಕೋವಿಡ್ ರೀತಿಯ ಒಂದು ಸಾಂಕ್ರಾಮಿಕವನ್ನು ಹ್ಯಾಂಡಲ್ ಮಾಡೋದಕ್ಕೆ ನಮ್ಮ ಒಂದು ಮೂಲ ಸೌಕರ್ಯವನ್ನು ಈ ಒಂದು ಮಿಷನ್ನ ಮೂಲಕ ನಾವು ಹೇಗೆ ಬಲಪಡಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆನೇ ಇಲ್ಲಿ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೀವಿ. ನಾವೀಗಾಗಲೇ ಚರ್ಚೆ ಮಾಡಿದಾಗೆ ನಾವು ಕ್ರಿಟಿಕಲ್ ಕೇರ್ ಹಾಸ್ಪಿಟಲ್ ಬ್ಲಾಕ್ಸನ್ನು 12 ಅಂದರೆ ಈಗ ಇರುವಂಥ ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ಸ್ ಏಮ್ಸ್ ಇರ್ಬೋದು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಇರ್ಬೋದು, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಇರ್ಬೋದು, ಇಲ್ಲೆಲ್ಲ ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಲ್ಯಾಬೊರೇಟರೀಸ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಕೋವಿಡ್ ಹಾಗೂ ಕೋವಿಡ್ ರೀತಿಯ ಇನ್ಫೆಕ್ಷಸ್ ಡಿಸೀಸಸ್ಗೆ ರಿಸರ್ಚ್ ಸಪೋರ್ಟ್ ಮಾಡ್ತಾ ಇದ್ದೀವಿ. ಇದ್ರ ಮೂಲಕ ನಾವು ಈಗ ಪ್ಯಾಂಡಮಿಕ್ ಬಂತು ಅಂತಂದರೆ ಶಾರ್ಟ್ ಟರ್ಮ್, ಮೀಡಿಯಮ್ ಟರ್ಮ್ ಹೇಗೆ ರೆಸ್ಪಾನ್ಸ್ ಇರಬೇಕು ಅನ್ನೋದಕ್ಕೆ ಎವಿಡೆನ್ಸ್ನ ಜನ್ರೇಟ್ ಮಾಡ್ತಾ ಇದ್ದೀವಿ. ನಾಳೆ ಏನೋ ಒಂದು ಇನ್ಫೆಕ್ಷಸ್ ಡಿಸೀಸ್ ಬಂತು, ಮನುಷ್ಯರಲ್ಲೋ ಪ್ರಾಣಿಗಳಲ್ಲೋ ಬಂತು ಅಂತಂದರೆ ಅದಕ್ಕಾಗಿ ಒಂದು ಕೋರ್ ಕೆಪಾಸಿಟಿಯನ್ನು ಇದ್ರ ಮೂಲಕ ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ಅಂದರೆ ಇಂಥ ಇನ್ಫೆಕ್ಷಸ್ ಡಿಸೀಸ್ ಬಂದಾಗ ಹೇಗೆ ನಾವು ಪ್ರಿವೆಂಟ್ ಮಾಡಬೇಕು, ಡಿಟೆಕ್ಟ್ ಮಾಡಬೇಕು, ರೆಸ್ಪಾಂಡ್ ಮಾಡಬೇಕು ಅನ್ನೋದಕ್ಕೆ ಒಂದು ಹೆಲ್ತ್ ಅಪ್ರೋಚ್ನ ತೊಗೊಂಡು ಬರಬೇಕು ನಾವು. ಈಗ ಕೋವಿಡ್-19 ಕಮ್ಮಿ ಆಗಿರ್ಬೋದು, ಆದರೆ ಈ ರೀತಿ ಇನ್ಫೆಕ್ಷಸ್ ಡಿಸೀಸಸ್ ನಾಳೆ ಆಗಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಏನೂ ಸಾಕ್ಷಿ ಇಲ್ಲ. ಸೊ ನಾವು ಪ್ರಿಪೇರ್ಡ್ ಆಗಿರಬೇಕು. ಮುಂದಿನ ವರ್ಷಗಳಲ್ಲಿ ಈ ರೀತಿ ಏನೋ ಒಂದು ಹೆಲ್ತ್ ಎಮರ್ಜೆನ್ಸಿ ಬಂತು ಅಂತಂದರೆ ಅದನ್ನು ನಾವು ಹೇಗೆ ಟ್ಯಾಕಲ್ ಮಾಡಬೇಕು, ಡಿಟೆಕ್ಟ್, ಇನ್ವೆಸ್ಟಿಗೇಟ್, ಪ್ರಿವೆಂಟ್ ಮಾಡಬೇಕು ಅನ್ನೋದಕ್ಕೆ ಒಂದು ನೆಟ್ವರ್ಕ್ ಆಫ್ ಸರ್ವೇಲೆನ್ಸ್ ಲ್ಯಾಬ್ನ ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ಮುಂದೆ IT ಎನೇಬಲ್ಡ್ ಡಿಸೀಸ್ ಸರ್ವೇಲೆನ್ಸ್ ಸಿಸ್ಟಮ್ನು ಕೂಡ ತೊಗೊಂಡು ಬರಬೇಕು ಅಂತ ಇದ್ದೀವಿ. ಸರ್ವೇಲೆನ್ಸ್ಗಾಗಿ ಅಂತಾನೆ 20 ಮೆಟ್ರೋಪಾಲಿಟನ್ ಸರ್ವೇಲೆನ್ಸ್ ಸಿಸ್ಟಮ್, 5 ರೀಜನಲ್ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ನ ಬ್ರಾಂಚಸ್ಗಳು, ಇಂಟಿಗ್ರೇಟೆಡ್ ಹೆಲ್ತ್ ಪ್ರಮೋಷನ್ ಪ್ಲಾಟ್ಫಾರ್ಮ್ಗಳು ಇದನ್ನೆಲ್ಲ ನಾವು ರಾಜ್ಯ ಮಟ್ಟದಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಎಕೋಸಿಸ್ಟಮ್ ಬಗ್ಗೆ ಚರ್ಚೆನೂ ಮಾಡಿದ್ದೀವಿ. ಇವತ್ತಿನ ಈ 2 ಆರ್ಟಿಕಲ್ಸ್ ನಾವು ಈಗ ತಾನೇ ಏನು ಚರ್ಚೆ ಮಾಡಿದ್ವಿ, ಇದೆರಡರಲ್ಲೂ ನಾವು ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ನಮ್ಮ ಪರೀಕ್ಷೆಯ ದೃಷ್ಟಿಕೋನದಿಂದ ಪ್ರಿಲಿಮ್ಸ್ ಎಕ್ಸಾಮ್ ಹಾಗೂ ಮೇನ್ಸ್ ಎಕ್ಸಾಮ್ ಎರಡರೂ ದೃಷ್ಟಿಕೋನದಿಂದನೂ ತುಂಬ ಇಂಪಾರ್ಟೆಂಟ್ ಆಗಿರೋದು. ಆರೋಗ್ಯ ವ್ಯವಸ್ಥೆ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ. ಹಾಗೆ ಸರ್ಕಾರನೂ ಕ್ರಮ ತಗೊಳ್ತಾ ಇರೋದ್ರಿಂದ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಟಾಪಿಕ್. ಮುಂದೆ ಚರ್ಚೆ ಮಾಡ್ತಾರಂಥ ಆರ್ಟಿಕಲ್ ಇಂಡಿಯಾ ನೀಡ್ಸ್ ಟು ಬೋಲ್ಸ್ಟರ್ ಇಟ್ಸ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್. ನಿಮ್ಮ UPSC ಸಿಲೆಬಸ್ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಇಲ್ಲಿ AIIB ಬಗ್ಗೆ ಗೊತ್ತಿರಬೇಕು.
AIB ಅಂತ ಅಂದರೆ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ಇದು ಒಂದು ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್. ಏಷ್ಯಾದ ಖಂಡದಲ್ಲಿ ಸಾಮಾಜಿಕ ಹಾಗೂ ಆರ್ಥಿಕವಾದ ಔಟ್ಕಮ್ಸ್ ಏನಿರುತ್ತೆ ಅದರಲ್ಲಿ ಅಭಿವೃದ್ಧಿ ಆಗಬೇಕು, ಇಂಪ್ರೂವ್ ಆಗಬೇಕು ಅನ್ನೋ ಒಂದು ಗುರಿಯಿಂದ ಈ ಒಂದು ಬ್ಯಾಂಕ್ನ ರಚನೆ 2015 ಆರ್ಟಿಕಲ್ಸ್ ಆಫ್ ಅಗ್ರಿಮೆಂಟ್ ಅನ್ನೋದ್ರ ಮೂಲಕ ಎಸ್ಟಾಬ್ಲಿಷ್ ಆಗಿರುವಂಥದ್ದು. 2016 ಆಪರೇಷನ್ಸ್ ಆರಂಭ ಆಗಿದ್ದು. ಈ ಒಂದು ಸಂಸ್ಥೆಯ ಮುಖ್ಯ ಗುರಿ ಸುಸ್ಥಿರ ಆರ್ಥಿಕ ಅಭಿವೃದ್ಧಿ. ಸುಸ್ಥಿರ ಅಂತಂದರೆ ಏನು? ಪರಿಸರ ಸಂರಕ್ಷಣೆಯನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಮ್ಮ ಹತ್ರ ಇರುವಂಥ ಸಂಪನ್ಮೂಲಗಳು ಮುಂದಿನ ಜನರೇಷನ್ಗೂ ಉಳಿಯೋ ರೀತಿಯಲ್ಲಿ ಉಪಯೋಗಿಸುವಂಥದ್ದು. ಈ ರೀತಿಯ ಒಂದು ಸುಸ್ಥಿರ ಆರ್ಥಿಕ ಅಭಿವೃದ್ಧಿಗಾಗಿ ಏನು ಪ್ರಾದೇಶಿಕವಾದ ಸಹಕಾರದ ಪಾರ್ಟ್ನರ್ಶಿಪ್ನ ಅವಶ್ಯಕತೆ ಇರುತ್ತೆ, ಇನ್ವೆಸ್ಟ್ಮೆಂಟ್ನ ಅವಶ್ಯಕತೆ ಇರುತ್ತೆ, ಪಬ್ಲಿಕ್ ಇರ್ಬೋದು, ಪ್ರೈವೇಟ್ ಇರ್ಬೋದು, ಕ್ಯಾಪಿಟಲ್ ಗೇನ್ ಇನ್ವೆಸ್ಟ್ಮೆಂಟ್ ಹೂಡಿಕೆ ಬೇಕಾಗತ್ತೆ, ಏನು ರಿಸೋರ್ಸಸ್ನ ಅವಶ್ಯಕತೆ ಇರುತ್ತೆ. ಇದೆಲ್ಲದನ್ನ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಇದ್ರ ಮೇಲೆನೆ ಫೋಕಸ್ ಮಾಡುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಫಾರ್ ಟುಮಾರೋ I40 ಈ ರೀತಿಯದು ನಿಮ್ಮ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗಿರೋದು. ಇನ್ಫ್ರಾಸ್ಟ್ರಕ್ಚರ್ ಫಾರ್ ಟುಮಾರೋ ಅಂದರೆ ಏನು? ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಸುಸ್ಥಿರವಾದ ಪರಿಸರ ಸಂರಕ್ಷಣೆ ದೃಷ್ಟಿಕೋನದಲ್ಲಿ ಇರುವಂಥ ಒಂದು ಸಂಪನ್ಮೂಲ. ಅದರಲ್ಲಿ ಇನೋವೇಷನ್ ಹಾಗೂ ಕನೆಕ್ಟಿವಿಟಿ ಎರಡೂ ಇರುವಂಥದ್ದು. ಇದನ್ನೇ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಟುಮಾರೋ I40 ಅಂತ ಕರೆಯಲಾಗ್ತಾ ಇದೆ. ಓಕೆ, ಈ ಆರ್ಟಿಕಲಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ? ಭಾರತದಲ್ಲಿ ಯಾವ ರೀತಿಯ ಮೂಲ ಸೌಕರ್ಯಗಳನ್ನ ನಾವು ಡೆವಲಪ್ ಮಾಡಬೇಕು ಅನ್ನೋದಕ್ಕೆ ಇಲ್ಲಿ AIB ಹೇಳ್ತಾ ಇದೆ. ನಾವು ಇನ್ಫ್ರಾಸ್ಟ್ರಕ್ಚರ್ ಅಂದಾಗ ಎರಡು ರೀತಿ ಇದೆ. ಒಂದು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ಇನ್ನೊಂದು ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್. ಇದನ್ನು ನಾವು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕೂಡ ಕರಿತೀವಿ. ಮಾನವ ಸಂಪನ್ಮೂಲಗಳನ್ನ ಅಭಿವೃದ್ಧಿ ಮಾಡೋದು ಅಂದರೆ ಸ್ಕೂಲು, ಕಾಲೇಜು, ಹಾಸ್ಪಿಟ್ಲು, ಮನೆಗಳು, ಈ ರೀತಿ ಸೌಕರ್ಯಗಳನ್ನ ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿ ಕೊಡೋದನ್ನು ನಾವು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಇದರಿಂದ ಏನಾಗುತ್ತೆ? ಹ್ಯೂಮನ್ ರಿಸೋರ್ಸಸ್ನ ಗುಣಮಟ್ಟ ಜಾಸ್ತಿ ಆಗುತ್ತೆ. ಅದೇ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಅಂದಾಗ ಇದು ನೇರವಾಗಿ ಎಕನಾಮಿಕ್ ಸಿಸ್ಟಮ್ಗೆ ಹೆಲ್ಪ್ ಮಾಡುತ್ತೆ. ಅಂದರೆ ರೋಡ್ ನೆಟ್ವರ್ಕ್ ಇರ್ಬೋದು, ರೈಲ್ವೇಸು, ಆಪ್ಟಿಕಲ್ ಫೈಬರ್ ನೆಟ್ವರ್ಕು, ಎನರ್ಜಿ ಇರ್ಬೋದು. ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ನ ನಾವು ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಇಲ್ಲಿ AIB ಭಾರತಕ್ಕೆ ಏನು ಹೇಳ್ತಾ ಇದೆ ಅಂತಂದರೆ ನಾವು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ನ ಜೊತೆಗೆ ಕ್ಲೈಮೇಟ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ನ ಕೂಡ ಡೆವಲಪ್ ಮಾಡಬೇಕಂತ. ರೆಸಿಲಿಯನ್ಸ್ ಅಂದರೆ ಏನು? ಯಾವುದೋ ಒಂದು ವಿಪತ್ತು ಬಂದರೆ ಅದರಿಂದ ಎಷ್ಟು ಬೇಗ ನಾವು ಹೊರಗೆ ಬರ್ತೀವಿ, ಎಷ್ಟು ನಮ್ಮ ಕ್ಷಮತೆ ಇದೆ ಅದರಿಂದ ಹೊರಗೆ ಬರೋಕ್ಕೆ ಅಂತ ಅರ್ಥ. ಸೊ ಕ್ಲೈಮೇಟಲ್ಲಿ ಹವಾಮಾನ ಬದಲಾವಣೆ, ಗ್ಲೋಬಲ್ ವಾರ್ಮಿಂಗ್ ನಾವೇನು ಹೇಳ್ತೀವಿ, ಅದರಿಂದ ಏನಾದ್ರು ಪರಿಸ್ಥಿತಿ ವಿಪತ್ತು ಬಂತಂದರೆ ಅದರಿಂದ ಬೇಗ ಹೊರಬರುವಂಥದ್ದು, ಅದನ್ನು ತಡ್ಕೊಳ್ಳೋ ಅಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಭಾರತ ಕಟ್ಟಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವೇನು ಪ್ಯಾರಿಸ್ ಅಗ್ರಿಮೆಂಟ್ ಮಾಡಿಕೊಂಡು ಅದರ ಪ್ರಕಾರ ಭೂಮಿಯ ತಾಪಮಾನವನ್ನು 2 ಡಿಗ್ರಿ ಸೆಲ್ಸಿಯಸ್ ಅಥವಾ ಆದಷ್ಟು 1.5 ಡಿಗ್ರಿ ಸೆಲ್ಸಿಯಸ್ ಒಳಗೆ ತೊಗೊಂಡು ಬರಬೇಕು ಅನ್ನೋದಕ್ಕೆ ಪ್ರಯತ್ನ ಮಾಡ್ಕೊಂಡಿದ್ದೀವಿ. ಅದಕ್ಕಾಗಿ ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ ದೇಶಗಳು ಮಾಡ್ಕೊಂಡಿದ್ದಾವೆ. ಅದಕ್ಕೆ ಹೊಂದುವಂತೆ AIB ಕೂಡ ಕ್ಲೈಮೇಟ್ ರೆಸಿಲಿಯಂಟ್, ಕ್ಲೈಮೇಟ್ ಚೇಂಜ್ನ ತಡೆಯುವಂಥ ಇನ್ಫ್ರಾಸ್ಟ್ರಕ್ಚರ್ನ ಪ್ರಯಾರಿಟೈಸ್ ಮಾಡಿ 2030 ಅಷ್ಟೊತ್ತಿಗೆ ಅಂಥ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗೆ $50 ಬಿಲಿಯನ್ ಅಷ್ಟು ಫೈನಾನ್ಸ್ ಮಾಡುತ್ತೆ ಅಂತ ಇಲ್ಲಿ AIB ಹೇಳ್ತಾ ಇದೆ. ಮುಂದೆ ಚರ್ಚೆ ಮಾಡ್ತಾರಂಥ ಆರ್ಟಿಕಲ್ ವೈ ಇಂಡಿಯಾ ಶುಡಂಟ್ ಸೈನ್ ಆನ್ ನೆಟ್ ಝೀರೋ. ನೆಟ್ ಝೀರೋ ಅಂತಂದ್ರೆ ಏನು? ನಾವೇನು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಅಂತ ಕರಿತೀವಿ, ಅಂದರೆ ಭೂಮಿಯ ತಾಪಮಾನವನ್ನು ಜಾಸ್ತಿ ಮಾಡುವಂಥ, ಗ್ಲೋಬಲ್ ವಾರ್ಮಿಂಗ್ ಮಾಡುವಂಥ ಇಂಥ ಗ್ಯಾಸಸ್ಗಳನ್ನ ನಾವು ಎಷ್ಟು ಎಮಿಟ್ ಮಾಡ್ತೀವಿ, ಅಟ್ಮಾಸ್ಫಿಯರ್ ಒಳಗೆ ಎಷ್ಟು ಹಾಕ್ತೀವಿ, ಹಾಗೆ ಎಷ್ಟು ಹೊರಗೆ ತೆಗಿತೀವಿ ಅಂದರೆ ಅಬ್ಸಾರ್ಬ್ ಮಾಡ್ತೀವಿ. ಇವೆರಡರ ಮಧ್ಯೆ ಒಂದು ಓವರ್ ಆಲ್ ಬ್ಯಾಲೆನ್ಸ್ ಇರೋದನ್ನ ನೆಟ್ ಝೀರೋ ಎಮಿಷನ್ ಅಂತ ಕರಿತೀವಿ. ಇಂಥ ಒಂದು ಬ್ಯಾಲೆನ್ಸ್ನ ನಾವು ರೀಚ್ ಆಗಬೇಕು ಅಂತಂದರೆ ಎಷ್ಟು ಅಟ್ಮಾಸ್ಫಿಯರ್ ಒಳಗೆ ಹಾಕ್ತಾ ಇದೀವಿ, ಹೇಗೆ ಹಾಕ್ತಾ ಇದೀವಿ ಅದನ್ನು ಕಮ್ಮಿ ಮಾಡ್ಕೊಂಡು ಬರಬೇಕು. ಅಂದರೆ ನಾವು ಇವತ್ತು ಏನು ಫ್ಯೂಯಲ್ನ ಬಳಸ್ತಾ ಇದ್ವಿ, ಯಾವುದು ಕಾರ್ಬನ್ ಡೈಆಕ್ಸೈಡ್ನ, ಗ್ರೀನ್ ಹೌಸ್ ಗ್ಯಾಸಸ್ನ ಎಮಿಟ್ ಮಾಡ್ತಾ ಇರುತ್ತೆ, ಇಂಥ ಆಕ್ಟಿವಿಟೀಸ್ನ ನಾವು ಕಮ್ಮಿ ಮಾಡ್ಕೊಂಡು ಬರಬೇಕು. ರಿನ್ಯೂಯಬಲ್ ರಿಸೋರ್ಸಸ್ನ ಜಾಸ್ತಿ ಮಾಡಬೇಕು. ಕೋಲ್ ಫೈರ್ಡ್ ಪವರ್ ಪ್ಲಾಂಟ್ಸ್ ಏನಿದಾವೆ ಅವುಗಳನ್ನ ಫೇಸ್ ಔಟ್ ಮಾಡ್ಕೋತಾ ಬರಬೇಕು. ಕ್ಲೀನ್ ಟೆಕ್ನಾಲಜಿಯನ್ನು ಆಕ್ಸಲರೇಟ್ ಅಂದರೆ ಜಾಸ್ತಿ ಬಳಕೆ ಮಾಡ್ಕೋತಾ ಬರಬೇಕು. ಎನರ್ಜಿ ಎಫಿಷಿಯನ್ಸಿ ತರಬೇಕು. ಲೋ ಕಾರ್ಬನ್ ಚಾಯ್ಸಸ್ ಮಾಡಬೇಕು. ಈ ರೀತಿ ಸಾಕಷ್ಟು ಕ್ರಮಗಳನ್ನ ತೊಗೊಳ್ಬೇಕಾಗುತ್ತೆ. ಓಕೆ, ಈ ಕ್ರಮಗಳನ್ನ ತೊಗೊಳ್ಬೇಕು ಅಂತಂದಾಗ ಹೌದು ಪರಿಸರ ಸಂರಕ್ಷಣೆ ಆಗುತ್ತೆ. ಪ್ಯಾರಿಸ್ ಕ್ಲೈಮೇಟ್ ಡೀಲ್ ಕೆಳಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವೇನು ಗುರಿಯನ್ನು ಇಟ್ಕೊಂಡಿದ್ವಿ ಅದನ್ನು ತಲುಪಕ್ಕೆ ಸಾಧ್ಯ ಆಗ್ಬೋದು. ಭಾರತ ಇದರಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಹೌದು, ಇದೆಲ್ಲ ಮಾಡ್ಬೋದು. ಆದರೆ ಭಾರತ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಆರ್ಥಿಕ ಅಭಿವೃದ್ಧಿಗಿಂತ ಜಾಸ್ತಿ ಇದಕ್ಕೆ ಒತ್ತು ಕೊಡೋದು ಸರಿನಾ, ಸಾಧ್ಯನಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಾವು ಅಗ್ರಿಕಲ್ಚರ್ ಸೆಕ್ಟರೇ ತಗೊಳ್ಳೋಣ. ನಮ್ಮ ದೇಶ ನಾವು ಕೃಷಿ ಪ್ರಧಾನ ದೇಶ ಅಂತ ಕರಿತೀವಿ. 50% ಆಲ್ಮೋಸ್ಟ್ ಎಂಪ್ಲಾಯ್ಮೆಂಟ್ ನಮಗೆ ಅಗ್ರಿಕಲ್ಚರ್ ಸೆಕ್ಟರಿಂದ ಸಿಗುತ್ತೆ. ಆದರೆ ನಾವು ಪರಿಸರ ಸಂರಕ್ಷಣೆ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ದೃಷ್ಟಿಕೋನದಿಂದ ನೋಡಿದಾಗ ಎನರ್ಜಿ ಫಸ್ಟ್ ಕಾಂಟ್ರಿಬ್ಯೂಟರ್ ಆದರೆ ಸೆಕೆಂಡ್ ಲಾರ್ಜೆಸ್ಟ್ ಸೋರ್ಸ್ ಆಫ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಗ್ರಿಕಲ್ಚರ್ ಸೆಕ್ಟರ್ ಆಗಿದೆ. ನಾವು ಒಂದು ಕಡೆ ಫಾರ್ಮರ್ ಇನ್ಕಮ್ನ ಡಬಲ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ನಾವು ಕ್ರಮಗಳನ್ನ ತಗೊತಾ ಇದ್ದೀವಿ. ಹಾಗೆ ಸ್ಮಾಲ್ ಇಂಡಸ್ಟ್ರೀಸ್ ಸೆಕ್ಟರ್ ಇರ್ಬೋದು, ಅದರಿಂದ ಕೂಡ ಮ್ಯಾಕ್ಸಿಮಮ್ ಎಂಪ್ಲಾಯ್ಮೆಂಟ್, ಲೈವ್ಲಿಹುಡ್ ಸಿಗುತ್ತೆ. ಅಗ್ರಿಕಲ್ಚರ್ ಆದಮೇಲೆ ಇದು ಕೂಡ ಎನರ್ಜಿ ಡಿಪೆಂಡೆಂಟ್ ಆಗಿರುವಂಥದ್ದು. ಸೊ ನಾವು ಆರ್ಥಿಕ ಅಭಿವೃದ್ಧಿ ಅಂತಂದಾಗ ಇಂಥ ವಿಷಯಗಳಿಗೆ ಅಟ್ಲೀಸ್ಟ್ ಬೇಸಿಕ್ ಲಿಮಿಟೆಡ್ ಲೆವೆಲ್ ಫಾಸಿಲ್ ಫ್ಯೂಯಲ್ ರಿಸೋರ್ಸಸ್ನ ಅವಶ್ಯಕತೆ ನಮಗೆ ಇದ್ದೇ ಇದೆ. ಈಗ ನಾವು ಭಾರತ ಆ್ಯಕ್ಚುಲಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತಲೇ ನೋಡೋದಾದರೆ 4.37% ಅಷ್ಟು ಕಾರ್ಬನ್ ಡೈಆಕ್ಸೈಡ್ನ ಕ್ಯುಮ್ಯುಲೇಟಿವ್ ಎಮಿಷನ್ ಭಾರತ ಮಾಡುತ್ತೆ.
ಹಾಗೆ ನೋಡಿದ್ರೆ 1/6 ಆಫ್ ಗ್ಲೋಬಲ್ ಪಾಪ್ಯುಲೇಷನ್ ಭಾರತದಲ್ಲಿರೋದು. ಅದನ್ನು ಕಂಪೇರ್ ಮಾಡಿ ನೋಡಿದಾಗ ನಮ್ಮ ಪರ್ ಕ್ಯಾಪಿಟ ಅಂದರೆ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕ ಎಷ್ಟು ಎಮಿಷನ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ ಅಂದರೆ ಅದು ತುಂಬ ಕಮ್ಮಿ. ಇದನ್ನೇ ನಾವು ಜಾಗತಿಕ ಮಟ್ಟದಲ್ಲಿ ಬೇರೆ ದೇಶಗಳಿಗೆ ಟಾಪ್ 3 ಎಮಿಟರ್ಸ್ ಯಾರು? ಚೈನಾ, USA, ಯುರೋಪಿಯನ್ ಯೂನಿಯನ್. 1/5 ಆಫ್ ದ ವರ್ಲ್ಡ್, ಲೆಸ್ ದ್ಯಾನ್ 1/5 ಆಫ್ ದ ವರ್ಲ್ಡ್ ಹ್ಯಾಸ್ ಬಿನ್ ರೆಸ್ಪಾನ್ಸಿಬಲ್ ಫಾರ್ 3/5 ಆಫ್ ಆಲ್ ಪಾಸ್ಟ್ ಕ್ಯುಮ್ಯುಲೇಟಿವ್ ಎಮಿಷನ್. ಇಲ್ಲಿವರೆಗೆ ಅಟ್ಮಾಸ್ಫಿಯರಲ್ಲಿ ಎಷ್ಟಿದೆ ಅದರಲ್ಲಿ ಕೇವಲ ನಮ್ಮ ಇಡೀ ಪ್ರಪಂಚದ 1/5 ಪಾಪ್ಯುಲೇಷನ್ ರೆಸ್ಪಾನ್ಸಿಬಲ್ ಆಗಿರುವಂಥದ್ದು. ಅದರಲ್ಲಿ 45% USA ಹಾಗೂ EU ಯುರೋಪಿಯನ್ ಯೂನಿಯನ್ ಅಲೋನ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಭಾರತ ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅದು ತುಂಬ ಕಮ್ಮಿ ನಾವು ಕಂಪೇರ್ ಮಾಡಿ ನೋಡಿದಾಗ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಈ ದೇಶಗಳು ಡೆವಲಪ್ ಕಂಟ್ರೀಸು, ಚೈನಾ ಇವೆಲ್ಲ ಏನೋ ಸೀರಿಯಸ್ ಇದ್ದಾವೆ ಪ್ಯಾರಿಸ್ ಅಗ್ರಿಮೆಂಟ್ನ ಗುರಿ ತಲುಪಬೇಕು ಅಂತಂದರೆ 2050 ಅಲ್ಲ ಅದಕ್ಕಿಂತ ಮುಂಚೆನೇ ನೆಟ್ ಝೀರೋವನ್ನು ಅವರು ರೀಚ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಎಡಿಟೋರಿಯಲಲ್ಲಿ ನಿಮಗೆ ನೆಟ್ ಝೀರೋ ಎಮಿಷನ್ಸ್ ಬಗ್ಗೆ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಸಿಗ್ತಾ ಇದೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಮುಂದೆ ಚರ್ಚೆ ಮಾಡ್ತಾರಂಥ ಎಡಿಟೋರಿಯಲ್ ಆರ್ಟಿಕಲ್ ಸೇಫ್ಟಿ ಫಸ್ಟ್. ಇದು ನಿಮ್ಮ UPSC ಹಾಗೂ KPSC ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಬರುತ್ತೆ. ತಮಿಳುನಾಡು ಹಾಗೂ ಕೇರಳ ಮಧ್ಯೆ ಇರುವಂಥ ಮುಲ್ಲಪೆರಿಯಾರ್ ಡ್ಯಾಮ್ ಬಗ್ಗೆ ಈ ಆರ್ಟಿಕಲ್ ಇರೋದು. ನೆನ್ನೆಯ ಸಂಚಿಕೆಯಲ್ಲಿ ಕೂಡ ಈ ಒಂದು ಡ್ಯಾಮ್ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಪೆರಿಯಾರ್ ನದಿಯನ್ನು ಲೈಫ್ ಲೈನ್ ಆಫ್ ಕೇರಳ ಅಂತ ಕರೆಯಲಾಗುತ್ತೆ. ಇಂಥ ಪೆರಿಯಾರ್ ರಿವರ್ ಹಾಗೂ ತನ್ನ ಟ್ರಿಬ್ಯೂಟರಿ ಆಗಿರುವಂಥ ಮುಲ್ಲಯರ್, ಈ ಎರಡೂ ನದಿಗಳು ಎಲ್ಲಿ ಸೇರ್ತವೆ ಅದನ್ನು ಮುಲ್ಲಾ ಪೆರಿಯಾರ್ ಅಂತ ಕರಿತೀವಿ. ಇಲ್ಲೊಂದು ಡ್ಯಾಮ್ನ ಕನ್ಸ್ಟ್ರಕ್ಷನ್ ಮಾಡಲಾಗಿದೆ. 1887-1895 ಅವಾಗ ಏನು ಬ್ರಿಟಿಷ್ ರೂಲ್ ಇತ್ತು, ಕೇರಳದಲ್ಲಿ ತ್ರಾವಣಕೋರ್ ಪ್ರಿನ್ಸ್ಲಿ ಸ್ಟೇಟ್ ಇತ್ತು, ಅವರ ಮಧ್ಯ ಒಂದು ಲೀಸ್ ಡೀಡ್ ಸೈನ್ ಆಗುತ್ತೆ. ಅದರ ಪ್ರಕಾರ ತಮಿಳುನಾಡು ಅಂದರೆ ಅವಾಗ ಏನು ಮಡ್ರಾಸ್ ಪ್ರೆಸಿಡೆನ್ಸಿ ಇತ್ತು, ಅಲ್ಲಿಗೆ ನೀರನ್ನು ಡೈವರ್ಟ್ ಮಾಡುವಂಥ ಹಕ್ಕು ಬ್ರಿಟಿಷರಿಗೆ ಕೊಡಲಾಗುತ್ತೆ. ಸ್ವಾತಂತ್ರ್ಯ ಬಂದ ಮೇಲೆ 1970s ಇದನ್ನು ಮತ್ತೆ ರಿನ್ಯೂ ಮಾಡಲಾಗುತ್ತೆ. ಇದರ ಪ್ರಕಾರ ಕೇರಳಗೆ ರೆಂಟ್ ಸಿಗ್ತಿರುತ್ತೆ, ಡ್ಯಾಮನ್ನು ತಮಿಳುನಾಡು ಆಪರೇಟ್ ಮಾಡುತ್ತೆ. ಆದರೆ ಸಮಸ್ಯೆ ಬಂದಿದ್ದು 1979 ಮೊದಲನೇ ಬಾರಿಗೆ ಈ ಪ್ರದೇಶದಲ್ಲಿ ಒಂದು ಮೈನರ್ ಅರ್ಥಕ್ವೇಕ್ ಆಗುತ್ತೆ. ಅದರಿಂದಾಗಿ ಈ ಡ್ಯಾಮ್ ಅಲ್ಲಿ ಕ್ರ್ಯಾಕ್ ಉದ್ಭವ ಆಗುತ್ತೆ. ಇಲ್ಲಿಂದ ವಿವಾದದ ಆರಂಭ ಆಗುತ್ತೆ. ಒಂದ್ ಕಡೆ ಈ ಡ್ಯಾಮ್ ಇರೋದಲ್ಲಿ ಕೇರಳದ ಇಡುಕ್ಕಿ ಡಿಸ್ಟ್ರಿಕ್ಟ್ ಅಲ್ಲಿ, ಆದ್ರೆ ನೀರು ಹೋಗ್ತಿರೋದಲ್ಲಿ ತಮಿಳುನಾಡುಗೆ. ಹಾಗಾಗಿ ಏನೋ ಅರ್ಥಕ್ವೇಕ್ ಆಯ್ತು. ಇಡುಕ್ಕಿ ಡಿಸ್ಟ್ರಿಕ್ಟ್ ಅರ್ಥಕ್ವೇಕ್ ಪ್ರೋನ್ ಇರುವಂತದ್ದು. ಅರ್ಥಕ್ವೇಕ್ ಆಯ್ತು ಅಂತಂದ್ರೆ ಅಲ್ಲಿ ಇರುವಂತ 3 ಮಿಲಿಯನ್ ಜನರಿಗೆ ಅವರ ಜೀವಕ್ಕೆ ಅಪಾಯ ಇದೆ ಅನ್ನೋದು ನಮಗೆ ಸೈಂಟಿಫಿಕ್ ಆಗಿ ಬಂದಿರುವಂತ ಮಾಹಿತಿ. ಹೀಗಾಗಿ ಕೇರಳ ಹಾಗೂ ತಮಿಳುನಾಡು ಮಧ್ಯ ಈ ಒಂದು ವಿವಾದ ನಡೀತಾನೆ ಇರುತ್ತೆ. ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ನ ಪ್ರಕಾರ 2014 142 ಫೀಟ್ ಅಷ್ಟು ವಾಟರ್ನ ಸ್ಟೋರ್ ಮಾಡಬಹುದು ಅಂತ ಕೋರ್ಟ್ ಹೇಳಿದೆ. ಈಗ ಮತ್ತೆ ಈ ವಿವಾದ ಯಾಕೆ ಮುಂದೆ ಬರ್ತಾ ಇದೆ? ಕೇರಳದಲ್ಲಿ ಇತ್ತೀಚೆಗೆ ಮಳೆ ತುಂಬಾ ಜಾಸ್ತಿ ಆಗಿದೆ. ಅಕ್ಟೋಬರ್ 18 to 25 ಇಂದ ಡ್ಯಾಮ್ ಅಲ್ಲಿ ಸಬ್ಸ್ಟಾನ್ಷಿಯಲ್ ಇನ್ಫ್ಲೋ ಅನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಇದ್ರ ಬಗ್ಗೆ ಮತ್ತೆ ಈಗ ಮಾತುಕತೆ ನಡೀತಾ ಇದೆ. ಕೇರಳ ಹಾಗೂ ತಮಿಳುನಾಡು ಸಂಬಂಧಗಳು ಚೆನ್ನಾಗಿರೋದ್ರಿಂದ ಈ ಎರಡೂ ರಾಜ್ಯಗಳು ಸಹಕಾರವನ್ನು ಮಾಡ್ತಾ ಇದ್ದಾವೆ. ಡ್ಯಾಮ್ಗೆ ಏನು ಸಮಸ್ಯೆ ಆಗದೆ ಇರೋ ತರ ತಮಿಳುನಾಡು ನೋಡ್ಕೋತಿದೆ ಅಂತ ಕೇರಳ ಕೂಡ ಹೇಳ್ತಾ ಇದೆ. ಹಾಗೆ ಕೇರಳ ಡಿಮ್ಯಾಂಡ್ಸಿಗೆ ತಮಿಳುನಾಡು ರೆಸ್ಪಾಂಡ್ ಕೂಡ ಮಾಡ್ತಾ ಇದೆ. ಈ ಮುಲ್ಲಪೆರಿಯಾರ್ ಡ್ಯಾಮ್ ಬಗ್ಗೆ ಹಾಗೂ ಈ ಡ್ಯಾಮ್ ಸೇಫ್ಟಿ ಬಗ್ಗೆ ಮತ್ತೆ ವಿವಾದ ಬರ್ತಾ ಇರೋದ್ರಿಂದ ಮೊದಲು ಇದರ ಡ್ಯಾಮ್ ಸೇಫ್ಟಿ ಮೇಲೆ ನಾವು ಫೋಕಸ್ ಮಾಡಬೇಕು. ಅಂದ್ರೆ ಈ ಡ್ಯಾಮ್ನ ಬಲಪಡಿಸೋದಕ್ಕೆ ಏನೇನು ರಿಮೈನಿಂಗ್ ವರ್ಕ್ಸ್ನ ಮಾಡಬೇಕಾಗಿದೆ, ಅದಕ್ಕೆ ಕೇರಳದ ಅಪ್ರೂವಲ್ ಬೇಕು, ನಂತರ ಅದು ಸೆಂಟ್ರಲ್ ಗೌರ್ಮೆಂಟ್ನ ಅಪ್ರೂವಲ್ ಬೇಕು. ಅದೆಲ್ಲ ಆದಷ್ಟು ಬೇಗ ಮಾಡಬೇಕಾಗಿದೆ. ಹೌದು, ಇದೆಲ್ಲ ಪೂರೈಸಿದ್ರೆ ಒರಿಜಿನಲಿ 152 ಫೀಟ್ನ ವಾಟರ್ ಲೆವೆಲ್ ಏನಿತ್ತು ಅದರ ಮೇಲೆ ಅಂದರೆ ಅಷ್ಟು ವಾಟರ್ನ ಸ್ಟೋರ್ ಮಾಡಬಹುದು ತಮಿಳುನಾಡು. ಆದರೆ ಅಷ್ಟೇ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಅದು ಡ್ಯಾಮ್ನ ಸ್ಟ್ರೆಂಥನ್ ಕೂಡ ಮಾಡುತ್ತೆ ಈ ರೀತಿ ವರ್ಕ್ಸ್ನ ಕಂಪ್ಲೀಟ್ ಮಾಡೋದ್ರಿಂದ. ಈ ಮುಂದಾಲೋಚನೆಯಿಂದ ಕೇರಳ ಪರ್ಮಿಷನ್ ಕೊಡಬಹುದು. ಆದರೆ ತಮಿಳುನಾಡು ಕೂಡ ಏನೇನು ಮಾಡಬೇಕು ಅದನ್ನು ಸರಿ ಮಾಡಬೇಕು. ಅಂದರೆ ಮಾನಿಟರಿಂಗ್ ಮಾಡುವಂಥದ್ದು, ಅದಕ್ಕೆ ಏನೇನು ಅವಶ್ಯಕತೆ ಇದೆ, ಏನೇನು ಇನ್ಸ್ಟಾಲೇಷನ್ನ ಅವಶ್ಯಕತೆ ಇದೆ, ಹೇಗೆ ಫಂಕ್ಷನ್ ಮಾಡಬೇಕು, ಇದೆಲ್ಲದನ್ನ ತಮಿಳುನಾಡು ಕೂಡ ನೋಡ್ಕೊಳ್ಬೇಕು. ಈ ವಿವಾದ ಏನಿದೆ ಇದರಲ್ಲಿ ಜೆನ್ಯೂನ್ ಕನ್ಸರ್ನ್ ಇದೆ ಅಂತ ನಮಗೆ ಗೊತ್ತಿರುವಂಥದ್ದು. ಹಾಗಾಗಿ ಸಫಿಷಿಯಂಟ್ ಸೈಂಟಿಫಿಕ್ ಆಗಿ ಟೆಕ್ನಾಲಜಿಕಲ್ ಟೂಲ್ಸ್ನ ಉಪಯೋಗಿಸ್ಕೋಬೇಕು. ರ್ಯಾಷನಲ್ ಅಪ್ರೋಚ್ನ ತೊಗೊಂಡು ಏನು ಸೇಫ್ಟಿಯನ್ನು ನಾವು ತೊಗೊಂಡು ಬರಬೇಕು, ಸ್ಟೋರೇಜ್ ಲೆವೆಲ್ ಹೇಗಿರಬೇಕು ಅಂತ ಏನು ಪೊಲಿಟಿಕ್ಸ್ ಬಗ್ಗೆ ಯೋಚನೆ ಮಾಡದೆ ಎರಡೂ ರಾಜ್ಯಗಳು ಇದಕ್ಕೆ ರೆಸ್ಪಾಂಡ್ ಮಾಡಿ ಕ್ರಮಗಳನ್ನ ತೊಗೊಳ್ಬೇಕು ಅನ್ನೋ ಒಂದು ಪಾಯಿಂಟ್ನ ಈ ಆರ್ಟಿಕಲಲ್ಲಿ ಎಡಿಟೋರಿಯಲಲ್ಲಿ ಮಾಡ್ತಾ ಇದ್ದಾರೆ. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಗೆ ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಆರ್ ನಾಟ್ ಟ್ರೂ? 1. It aims to create and improve long-term public health infrastructure. 2. It includes providing critical care services in districts. Select the correct code. A. Only 1, B. Only 2, C. both, D. none. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಸಂಚಿಕೆಯಿಂದ ಏನಾದರೂ ಡೌಟ್ಸ್ ಇದ್ದಲ್ಲಿ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.